ವೀಕ್ಷಕರಿಗೆ ನಮಸ್ಕಾರ. ಸಂಸ್ಕೃತದಲ್ಲಿ ಒಂದು ಹಾಸ್ಯ ಪ್ರಸಂಗದ ಶ್ಲೋಕ ಒಂದಿದೆ. ಅದೇನು ಹೇಳುತ್ತೆ ಅಂತಂದರೆ, ಹಾರಂ ವಕ್ಷಸಿ ಕೇನಾಪಿ ದತ್ತಮಜ್ಞೇನ ಮರ್ಕಟಃ ಲೇಢಿ ಜಿಘ್ರತಿ ಸಂಕ್ಷಿಪ್ಯ ಕರೋತ್ಯುನ್ನತ ಮಾನನಂ ಅಂತಂದ್ಬಿಟ್ಟು ಅದು ಹೇಳುವಂತಹ ಮಾತು ನಮಗೆ ಸಾರಾಂಶವಾಗಿ ಕನ್ನಡದ ಒಂದು ಗಾದೆ ಮಾತನ್ನು ಹೇಳಿದ್ರೆ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಂತೆ ಅಂತಂದ್ಬಿಟ್ಟು. ಹಾಗೆಯೇ ಇನ್ನೊಂದು ಮಾತು, ಕೋಣನ ಮುಂದೆ ಕಿಂದರಿ ಬಾರಿಸಿದಂತೆ ಅನ್ನುವಂತಹ ಗಾದೆ ಮಾತುಗಳು ಏನಿದೆಯೋ ಅದರ ಸಾರಾಂಶವೇ ಇಲ್ಲಿ ಬಂದಿರೋವಂತಹದ್ದು. ಏನಂತಂದರೆ, ಒಂದು ಮುತ್ತಿನ ಹಾರ, ಅದನ್ನು ಯಾರೋ ಅದನ್ನು ಕೊಟ್ಟಿರೋವಂಥದ್ದು. ಅಂದರೆ ಕೋತಿ ಕೈಗೆ ಸಿಕ್ಕಿಬಿಟ್ಟಿದೆ ಅದು, ಆಯಿತಾ. ಅದು ಬೇಕಾದ್ರೆ ತನ್ನ ಎದೆ ಮೇಲೆ ಬೇಕಾದ್ರೆ ಹಾಕ್ಕೊಳ್ಳುತ್ತೆ, ಆಮೇಲೆ ನೆಕ್ ನೋಡುತ್ತೆ, ಮೂಸ್ ನೋಡುತ್ತೆ, ಅದನ್ನು ಮುದಿರಿ ಮೂತಿ ಎಣ್ಣೆಲ್ಲೋ ತಿರುಗಿಸ್ಕೊಂಡು ಹೀಗೆಲ್ಲ ಮಾಡೋವಂಥದ್ದು ಅಂತ ಆಗ್ಬಿಡುತ್ತೆ. ಅದರ ಕೈಲಿರೋವಂಥದ್ದು ಹಾರ ಅಂತಂದ್ರೂ ಎಂಥದ್ದು, ಮುತ್ತಿನ ಹಾರ. ಆ ಮುತ್ತಿನ ಹಾರದ ಗತಿ ಕೋತಿ ಕೈಯಲ್ಲಿ ಏನಪ್ಪ ಆಯಿತು ಅಂತ ಹೇಳಿದ್ರೆ ಇಷ್ಟೇ, ಅದನ್ನು ನೆಕ್ ನೋಡು, ಅದನ್ನು ಮೂಸ್ ನೋಡು, ಬಿಸಾಕು, ಈ ಥರದ್ದು ಮಾಡುವಂಥದ್ದು. ಹೀಗೆ ಯಾರು ಅಪಾತ್ರರೋ ಅಂಥವರ ಮುಂದೆ ಒಂದು ಒಳ್ಳೆಯ ವಿಷಯವನ್ನು ಕೊಟ್ಟರೆ ಅದರ ಗತಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಈ ಮಾತುಗಳು ತುಂಬ ಚೆನ್ನಾಗಿ ನಮಗೆ ಚಿತ್ರಣವನ್ನು ಕೊಡುತ್ತೆ. ಈ ಬಗೆಯ ಮಾತುಗಳು ಎಲ್ಲ ಭಾಷೆಯಲ್ಲೂ ಬರುತ್ತೆ. ಇಂಗ್ಲೀಷ್ನಲ್ಲಿ ಕಾಸ್ಟಿಂಗ್ ಪರ್ಲ್ಸ್ ಬಿಫೋರ್ ಸ್ವೈನ್ ಅಂತಂದ್ಬಿಟ್ಟು, ಅಂದರೆ ಹಂದಿಗಳ ಮುಂದೆ ಮುತ್ತುಗಳನ್ನು ಹಾಕಿದ್ರೆ ಹೇಗೋ ಹಾಗೆ ಅಂತಂದ್ಬಿಟ್ಟು. ಅದಕ್ಕೆ ಏನು ಗೊತ್ತು ಅದರ ಬೆಲೆ. ಆದ್ದರಿಂದ ಕನ್ನಡದಲ್ಲಿ ಇನ್ನೊಂದು ಮಾತು ಹೇಳ್ತೀನಿ ನೋಡಿ, ಕತ್ತೆ ಬಲ್ಲುದೇ ಕತ್ತುರಿಯ ಅಂತ, ಕತ್ತುರಿಯ ಪರಿಮಳ ಅಂತ ಹೀಗೂ ಕೇಳುವಂಥದ್ದೆಲ್ಲ ಇರುತ್ತೆ. ಹಾಗೆ ಯಾರಿಗೆ ಯಾವುದರ ಬಗ್ಗೆ ಅದರ ಆಸ್ವಾದನೆ ಹೇಗೆ, ಅದರ ಬಳಕೆ ಉಪಯೋಗ ಜೀವನಕ್ಕೆ ಅದು ಸಲ್ಲುವಂತೆ ಉಪಯೋಗವಾಗುವಂಥದ್ದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಆಗೋದಿಲ್ವೋ ಅಂಥವ್ರಿಗೆ ಅದನ್ನು ಕೊಟ್ಟು ಏನೂ ಪ್ರಯೋಜನವಿಲ್ಲ ಅಂತಂದ್ಬಿಟ್ಟು. ಅಷ್ಟೇ ಅಲ್ಲ, ಅಂಥವ್ರ ಕೈ ಕೊಟ್ಟರೆ ಅದು ನಿರುಪಯೋಗ ದುರುಪಯೋಗ ಎರಡೂ ಆಗುತ್ತೆ ಅಂತಂದ್ಬಿಟ್ಟು. ಇಂಗ್ಲೀಷ್ನಲ್ಲಿ ಡಿಸ್ಯೂಸ್, ಮಿಸ್ಯೂಸ್, ಅಬ್ಯೂಸ್ ಅಂತ ಈ ಪದಗಳೆಲ್ಲ ಹೇಳ್ತಾರೆ. ಯೂಸೇ ಮಾಡದೇ ಇರೋವಂಥದ್ದು. ತುಂಬ ಒಳ್ಳೆಯ ಪದಾರ್ಥ ಕೊಟ್ಟೆ, ಯೂಸೇ ಮಾಡಲಿಲ್ಲ, ಏನು ಪ್ರಯೋಜನ ಆಯಿತು. ಹಾಗೆಯೇ ಕೊಟ್ಟಂತಹ ಒಳ್ಳೆಯ ಪದಾರ್ಥವನ್ನು ಇನ್ಯಾವುದಕ್ಕೂ ಉಪಯೋಗಿಸುವಂಥದ್ದು. ಅಂದರೆ ಅದರಿಂದ ಆಗಬಹುದಾದಂತಹ, ಆಗಬೇಕಾದಂತಹ ಒಂದು ಪ್ರಶಸ್ತವಾದ ಪ್ರಯೋಜನ ಏನುಂಟೋ ಅದನ್ನು ಬಿಟ್ಟು ಮತ್ತಿನ್ನೇನೋ ಆಗುವಂಥದ್ದು. ಹೀಗಿದ್ದ ಪಕ್ಷದಲ್ಲಿ ಅದು ಕೆಟ್ಟದ್ದಕ್ಕೆ ಅದು ಬಳಕೆಯಾಗುವಂಥದ್ದು. ಹೀಗಿದ್ದ ಪಕ್ಷದಲ್ಲಿ ಅದು ಏನೂ ಪ್ರಯೋಜನವಿಲ್ಲ ಅನ್ನುವಂತಹ ಮಾತನ್ನು ಈ ಮಾತುಗಳೆಲ್ಲನೂ ಕೂಡ ಪ್ರತಿಧ್ವನಿಸುತ್ತೆ. ಶ್ರೀರಂಗ ಮಹಾಗುರುಗಳು ಒಂದು ಅದ್ಭುತವಾದ ಉದಾಹರಣೆಯನ್ನು ಕೊಟ್ಟಿರುವಂಥದ್ದು ಈ ಸಂದರ್ಭದಲ್ಲಿ ನೆನಪಿಗೆ ಬರುತ್ತೆ. ನಾವು ಸಾಮಾನ್ಯವಾಗಿ ಯಾರ ಮನೆಗಾದರೂ ಹೋದರೆ ಅವ್ರಿಗೆ ವಿಶೇಷವಾಗಿ ಹೆಂಗಸರನ್ನ ಕರಿಬೇಕಾದ್ರೆ ಬನ್ನಿ, ನಮ್ಮಲ್ಲಿ ಕುಂಕುಮ ಇಟ್ಕೊಂಡು ಹೋಗಿ ಬನ್ನಿ ಅಂತ ಹೆಂಗೆ ಕರೀತಾರೆ. ಅಂದರೆ ಸುಮ್ಮನೆ ಹೋಗಿ ಬರೋದಕ್ಕೂ ಆ ಕರೆಯುವಂತಹ ಭಾಷೆನಲ್ಲಿನೇ ಕುಂಕುಮ ಇಟ್ಕೊಂಡು ಹೋಗಿ ಅಂತ ಹೇಳಿ ಕರೆಯುವಂಥದ್ದು. ಮತ್ತು ಯಾರ್ದಾದ್ರು ಮನೆಗೆ ಹೋದರೆ ಅವರಿಗೆ ನಮ್ಮ ವಿಷಯದಲ್ಲಿ ಪ್ರೀತಿಯೋ ಗೌರವವೋ ಇದ್ದ ಪಕ್ಷದಲ್ಲಿ ಒಂದು ತೆಂಗಿನಕಾಯಿಯನ್ನು ಇಟ್ಟುಕೊಡುವಂಥದ್ದು. ಈ ಥರದ್ದೆಲ್ಲ ಕ್ರಮಗಳು ನಮ್ಮಲ್ಲಿ ಮೊದಲಿಂದಲೂ ಬಂದಿರೋವಂಥದ್ದು. ಇದಕ್ಕೆಲ್ಲ ಬಹಳ ದೊಡ್ಡದಾದ ಹಿನ್ನೆಲೆ ಇದೆ. ಕುಂಕುಮವನ್ನು ಇಟ್ಕೊಳ್ಳೋದಾಗಲಿ, ತೆಂಗಿನಕಾಯಿಯನ್ನು ಕೊಡೋದಾಗಲಿ, ಇದೆಲ್ಲನೂ ಕೂಡ ತುಂಬ ಒಳ್ಳೆಯ ಮತ್ತು ಪ್ರಶಸ್ತವಾದ ಹಿನ್ನೆಲೆಯಲ್ಲಿ ಬಂದಿರೋವಂಥ ಅವುಗಳ ಬಗ್ಗೆ ಇನ್ಯಾವಾಗಲಾರು ಮಾತಾಡಬಹುದು. ಆದರೆ ಈ ಕೊಟ್ಟ ತೆಂಗಿನಕಾಯಿಯನ್ನು ಹೇಗೆ ಬಳಸುವಂಥದ್ದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಜಿಜ್ಞಾಸೆಯನ್ನು ನಾವು ಮಾಡಬಹುದು. ಹೇಗೆ ಇಲ್ಲಿ ಮಂಗನ ಕೈಯಲ್ಲಿ ಕೊಟ್ಟಂತಹ ಒಂದು ಮುತ್ತಿನ ಹಾರದ ಕಥೆ ಏನಾಯಿತು ಅನ್ನೋದನ್ನು ಈ ಪುಟ್ಟ ಶ್ಲೋಕ ಯಾವ ರೀತಿ ಹೇಳ್ತೋ ಅದೇ ರೀತಿ ಆಗುವಂಥದ್ದು. ಇದರಲ್ಲಿ ಆ ಮುತ್ತಿನ ಹಾರಕ್ಕೆ ಏನು ತೊಂದರೆ ಆಗಲಿಲ್ಲ ಅಂತ ಅಂದ್ಕೊಳ್ಳೋಣ.
ಏನಪ್ಪ ಅಂತಂದರೆ ಮ್ಯಾಕ್ಸಿಮಮ್ ಅದನ್ನು ಏನು ಬಳಸಿದ್ದೇನೆ ಅದನ್ನೆಲ್ಲೋ ಬಿಸಾಕುವಂಥದ್ದು ಏನೋ ಮಾಡಿರುತ್ತೆ ಅದು ಅಷ್ಟೇ ತಾನೇ ಅಂತ ಅಂದ್ಕೊಳ್ಳುವಂಥದ್ದಾಗತ್ತೆ. ಆದರೆ ಶ್ರೀರಂಗ ಮಹಾಗುರುಗಳು ಕೊಟ್ಟಂತಹ ಈ ಉದಾಹರಣೆಯನ್ನು ನಾವು ನೋಡಿದಾಗ ಓಹೋ ಹೀಗೆಲ್ಲನೂ ಆಗಬಹುದಾ ಅಂತ ಅನಿಸುತ್ತೆ. ಅದೇನು ಅಂತ ಹೇಳಿದ್ರೆ, ಹೀಗೆ ತೆಂಗಿನಕಾಯಿನ ಕೊಟ್ಟರೆ ಅದನ್ನು ಹೇಗೆ ನಾವು ಬಳಸಬೇಕು, ಏನು ಮಾಡ್ತೀವಿ, ತೆಂಗಿನಕಾಯಿನ ಒಡೆದು ಅದರಲ್ಲಿ ಒಂದಿಷ್ಟು ಎಳ್ನೀರಿದ್ರೆ ಅದನ್ನು ಆಸ್ವಾದಿಸಿ, ಆಮೇಲೆ ಆ ತೆಂಗಿನಕಾಯಿನ ತುರಿಯೋ ಮಣ್ಣಿನ ನಾವು ತುರಿದು ಆ ತೆಂಗನ್ನು ಅದನ್ನು ಯಾವ ಅಡುಗೆಗೆ ಯಾವ ಪಾಕಕ್ಕೆ ಯಾವ ರೀತಿ ಬಳಸಬಹುದೋ ಆ ರೀತಿ ಬಳಸಿ ಅದನ್ನು ಸಂತೋಷವಾಗಿ ಆಸ್ವಾದನೆ ಮಾಡುವಂಥದ್ದು ಅನ್ನೋದು ಕ್ರಮ. ಅದು ಎಲ್ರಿಗೂ ಗೊತ್ತಿರೋವಂಥದ್ದೇನೆ. ಆದರೆ ಅದು ಗೊತ್ತಿಲ್ಲದಿರೋರ ಕೈಯಲ್ಲಿ ಏನಾಗಬಹುದು ಅನ್ನೋದನ್ನು ಈ ಉದಾಹರಣೆಯಲ್ಲಿ ಅವರು ತೋರಿಸ್ಕೊಡ್ತಾರೆ. ಏನಂತ ಹೇಳಿದ್ರೆ, ಅವರು ಕೊಟ್ಟಿರುವಂತಹ ಪದಾರ್ಥವನ್ನು ನಾನು ಸಂಪೂರ್ಣವಾಗಿ ಬಳಸುತ್ತೇನೆ ಅಂತಂದ್ಬಿಟ್ಟು ನಾವು ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ಅದನ್ನೇನಾದ್ರೂ ಆ ಜುಂಗನ್ನು ಬಾಯಿಗೆ ಹಾಕ್ಕೊಂಡು ಜಗದು ಚಪ್ಪರಿಸಿ ಮಾಡೋಕ್ಕೆ ಹೋದ ಪಕ್ಷದಲ್ಲಿ ಏನಾಗಬಹುದು. ಎರಡನೇದು, ಅದಕ್ಕಿಂತಲೂ ಕೂಡ ಘೋರ ಅಂತ ಹೇಳಿದ್ರೆ ಅದರ ಕರಟ ಇದೆಯಲ್ಲ ಅದನ್ನೂ ಉಪಯೋಗಿಸ್ಕೋಬೇಕು ಅಂತ ಹೇಳಿ ಅದನ್ನ ಹಲ್ಲಿಂದ ಕಡಿದು ಹಲ್ಲು ಮುರ್ಕೊಳ್ಳುವಂತಹ ಪ್ರಸಂಗವಾದರೆ ಆವಾಗೇನು ಅಂದರೆ, ಯಾವುದೇ ಪದಾರ್ಥವನ್ನು ಕೊಟ್ಟರೂ ಕೂಡ ಅದರಲ್ಲಿ ತಿರುಳೇನು ಅನ್ನೋದನ್ನು ಮೊದಲು ಗಮನಿಸಿಕೊಳ್ಳಬೇಕು. ಅಂದರೆ ಕೇವಲ ತಿರುಳನ್ನೇ ಹಿಂಗೆ ಕೊಟ್ಬಿಡೋಕ್ಕಾಗಲ್ಲ. ಇವಾಗ ತೆಂಗಿನ ಮರವೇ, ನೀನು ಇದ್ಯಾಕೆ ಇಷ್ಟು ಒಂದು ತೆಂಗಿನಕಾಯಿ ಅಂತ ಹೇಳಿದ್ರೆ ಇಷ್ಟು ದಪ್ಪ ಚರ್ಮ ಏನೋದಕ್ಕೆ ಅದನ್ನೆಲ್ಲ ಕೊಚ್ಚಿ ಎಲ್ಲ ಮಾಡಿ ತೊಗೊಳ್ಬೇಕಲ್ಲ ನಾವು. ಆಮೇಲೆ ತೆಂಗಿನಕಾಯಿನ ಒಡೆದು ಎಲ್ಲ ಮಾಡಿ ತೊಗೊಳ್ಬೇಕಲ್ಲ. ನೀನು ಸ್ಟ್ರೇಟಾಗಿ ಹಾಗೆ ಕೊಟ್ಬಿಡ್ಬೋದಲ್ಲ ಅಂತ ಕೊಟ್ಟರೆ ಅದು ಹಾಗೆ ಉಳಿಯೋಕ್ಕೆ ಸಾಧ್ಯವೇ ಅದು? ಆದ್ದರಿಂದ ಒಂದು ಪ್ರಶಸ್ತವಾದಂತಹ ಪದಾರ್ಥವನ್ನು ಕೊಡಬೇಕಾದರೆ ಸೃಷ್ಟಿಯಲ್ಲಿಯೇ ಅದಕ್ಕೆ ಒಂದು ಸರಿಯಾದ ಗೋಪನ ಅನ್ನೋದಕ್ಕೆ ಅಲ್ಲಿ ಎರಡು ಅರ್ಥ ಇದೆ. ಒಂದು, ಅದಕ್ಕೆ ಸರಿಯಾದ ಕವರ್, ಅಂದರೆ ಕವರ್ ಅನ್ನೋದು ಅಷ್ಟೇ ಅದನ್ನು ಮುಚ್ಚಿಡುವಂಥದ್ದು ಅನ್ನೋ ಒಂದರ್ಥ. ಇನ್ನೊಂದು, ಅದಕ್ಕೆ ಒಂದು ಒಳ್ಳೆಯ ರಕ್ಷಣೆಯನ್ನು ಕೊಡುವಂಥದ್ದು ಅನ್ನುವಂಥದ್ದು. ಹೀಗೆ ಗೋಪನ ಅನ್ನೋ ಪದಕ್ಕೆ ಈ ಎರಡು ಅರ್ಥಗಳಿದೆ. ಆದ್ದರಿಂದ ಇದು ಗೋಪ್ಯವಾದ ವಿಷಯ, ಅಂದರೆ ಗುಟ್ಟಾಗಿಡಬೇಕಾದ ವಿಷಯ, ಹಾಗೆಯೇ ರಕ್ಷಿಸಬೇಕಾದಂಥದ್ದು ಅಂತಂದ್ಬಿಟ್ಟು ಹೀಗೆ ಈ ಅರ್ಥಗಳೆಲ್ಲ ಇದೆ. ಹಾಗೆ ಒಂದು ಪ್ರಶಸ್ತವಾದಂತಹ ಪದಾರ್ಥವನ್ನು ನಾವು ಹೇಗೆ ಅದನ್ನು ರಕ್ಷಿಸಿಕೊಳ್ಳಬೇಕು, ಹೇಗೆ ಅದನ್ನು ಸ್ವೀಕರಿಸಬೇಕು ಅಂದರೆ ಸಾರಾಸಾರ ವಿವೇಚನೆ. ಅಂದರೆ ಯಾವುದು ಸಾರ ಯಾವುದು ಅಸಾರ, ಈ ಎರಡು ಪದಗಳು ಸೇರಿ ಸಾರ ಪ್ಲಸ್ ಅಸಾರ, ಸಾರಾಸಾರ ಅಂತ ಆಗುತ್ತೆ. ಆದ್ದರಿಂದ ಸಾರಾಸಾರ ವಿವೇಚನೆ ಅಂದರೆ ಬಿಡಿಸಿಕೊಳ್ಳುವುದು ಅಂತ ಅರ್ಥ. ವಿವೇಕ ಮತ್ತು ವಿವೇಚನೆ ಈ ಪದಗಳಿಗೆ ಬಿಡಿಸಿಕೊಳ್ಳುವುದು ಅನ್ನುವಂತಹ ಅರ್ಥ. ಆದ್ದರಿಂದ ನಮಗೆ ಇದರಲ್ಲಿ ಯಾವುದು ಯೂಸ್ಫುಲ್ಲು ಯಾವುದು ಯೂಸ್ಲೆಸ್ಸು, ನಮಗೆ ಉಪಯೋಗಕ್ಕೆ ಪ್ರಯೋಜನಕ್ಕೆ ಬರುವಂಥದ್ದು ಯಾವುದು ಬರೋದಿಲ್ಲ ಇದನ್ನೆಲ್ಲ ತಿಳ್ಕೊಳ್ಬೇಕು. ಯಾವುದು ಕೇವಲ ರಕ್ಷಣೆಗೋಸ್ಕರವಾಗಿ ಬಂದಿದೆ. ಇವಾಗ ನಾವು ಅಮೆಝಾನ್ ಮೂಲಕ ಏನೋ ತರಿಸ್ಕೊಳ್ತೀವಿ, ಅದಕ್ಕೆ ಒಂದಿಷ್ಟು ಪ್ಯಾಕಿಂಗ್ ಹಾಕಿರ್ತಾನೆ ಅವನು. ಆ ಪ್ಯಾಕಿಂಗ್ ಮೆಟೀರಿಯಲ್ ಎಲ್ಲನೂ ಕೂಡ ನಮಗೆ ಬೇಕಾದ, ಅದನ್ನೆಲ್ಲನೂ ಭದ್ರವಾಗಿ ಕಾಪಿಟ್ಕೊಳ್ಬೇಕಾ ನಾವು? ಏನೂ ಬೇಕಾಗಿಲ್ಲ. ನಮಗೆ ಒಳಗಡೆ ಇರುವಂತಹ ಪ್ರಶಸ್ತವಾದ ಪದಾರ್ಥ ಏನಿದೆಯೋ ಅದು ಸುರಕ್ಷಿತವಾಗಿ ನಮ್ಮ ಕೈಗೆ ಬಂದು ಸೇರಬೇಕು ಅನ್ನೋಕ್ಕೋಸ್ಕರವಾಗಿ ಅದು ಮಾಡಿಟ್ಟಿರುವಂಥದ್ದಾಗಿರುತ್ತೆ. ಆದ್ದರಿಂದ ನಮಗೆ ಮುಖ್ಯವಾದ ಪದಾರ್ಥ ಏನಿದೆಯೋ ಅದನ್ನು ಸ್ವೀಕರಿಸಿ. ಅಂದರೆ ಈ ತೆಂಗಿನಕಾಯಿಯ ಉದಾಹರಣೆಯನ್ನು ಗಮನಿಸೋದಾದರೆ ಅದರ ತಿರುಳು ಭಾಗ ಅನ್ನೋದು ಏನಿರುತ್ತೋ ಅದನ್ನು ಸ್ವೀಕರಿಸಿ, ಯಾವುದು ತಿರುಳಲ್ವೋ ಅಂಥ ಭಾಗವನ್ನು ನಾವು ಅದನ್ನು ಅದನ್ನು ಪರಿತ್ಯಾಗ ಮಾಡುವಂಥದ್ದು, ಬೇಡದನ್ನು ಬಿಸಾಕುವಂಥದ್ದು, ಈ ರೀತಿಯಾಗಿ ಮಾಡುವಂತಹ ಕ್ರಮಗಳನ್ನು ನಾವು ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ನಾವು ಸಾರಾಸಾರ ವಿವೇಚನೆಯನ್ನು ಮಾಡಿಕೊಳ್ಳಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಆದ್ದರಿಂದ ಎಂತಹ ಒಳ್ಳೆಯ ಪದಾರ್ಥವನ್ನು ಕೊಟ್ಟರೂ ಕೂಡ ನಾವು ಇದರಲ್ಲಿ ಸಾರಿಷ್ಠವಾದ ಭಾಗ ಯಾವುದು, ಸಾರವಿಲ್ಲದೇ ಇರುವಂತಹ ಭಾಗ ಯಾವುದು ಅನ್ನೋದನ್ನು ಗಮನಿಸಿಕೊಳ್ಳಬೇಕು. ಮತ್ತು ಮುಖ್ಯವಾಗಿ ಅಪಾತ್ರರಿಗೆ ಯಾವುದನ್ನು ಕೊಡಬಾರದು ಅನ್ನುವಂಥದ್ದನ್ನು ಇದು ಹೇಳುತ್ತೆ. ಅಪಾತ್ರ ಅಂತ ಹೇಳ್ತೀವಲ್ಲ ನೋಡಿ, ಪಾತ್ರರಾದವರಿಗೆ ಇದನ್ನು ಕೊಡಿ,
ಸತ್ಪಾತ್ರರಿಗೆ ಕೊಡಿ, ಈ ಪದಗಳೆಲ್ಲ ಬಳಸುವಂಥದ್ದಿದೆ. ಏನು ಪಾತ್ರ ಅಂದರೆ ಏನು? ಅದೇ ಪಾತ್ರ ಅಂದರೆ ಗೊತ್ತಿಲ್ವಾ? ಪಾತ್ರೆ ಇವಾಗ ಹಿಂದೆ ಎಲ್ಲನೂ ಮನೆಗೆ ಹಾಲು ತಂದು ಮಾರೋರು, ಅವನು ಹಾಲನ್ನು ಯಾವುದೋ ಒಂದು ಇದರಲ್ಲಿ ತೊಗೊಂಬಂದು ನಮಗೆ ನೀವು ಪಾತ್ರೆ ತೋರಿಸಿ ಇದಕ್ಕೆ ಹೊಯ್ತೀನಿ ಅಂತಂದ್ಬಿಟ್ಟು ಅವನು ಕೇಳೋನು. ಅದನ್ನು ನಾವು ಮನೆಯಿಂದ ಪಾತ್ರೆ ತೊಗೊಂಡೋಗ್ಬಿಟ್ಟು ಅದಕ್ಕೆ ಹೊಯ್ಸ್ಕೊಂಡು ತರ್ತಾ ಇದ್ವಿ. ಹೀಗೆಲ್ಲ ಇತ್ತು. ಈಗೆಲ್ಲ ಪ್ಲಾಸ್ಟಿಕ್ ಪ್ಯಾಕೆಟ್ಗಳು ಬಂದುಬಿಟ್ಟಿದೆ ಎಲ್ಲ ಸರಣೆ. ಪ್ಲಾಸ್ಟಿಕ್ ಪ್ಯಾಕೆಟಲ್ಲಿ ಬಂದ್ರೂ ಕೂಡ ಆಮೇಲೆ ಏನು ಮಾಡ್ತೀವಿ, ಅದನ್ನು ಒಂದು ಪಾತ್ರಕ್ಕೆ ಅದನ್ನ ಹೊಯ್ಕೊಂಡು ತಾನೇ ನಾವು ಅದನ್ನ ಕಾಯಿಸ್ಕೊಳ್ಳೋವಂಥದ್ದು. ಏನು ಪಾತ್ರ ಅನ್ನೋ ಪದಕ್ಕೆ ಅದು ಸಂಸ್ಕೃತ ಪದ. ಅದು ಸುಮ್ಮನೆ ನಾವು ಪಾತ್ರೆ ಅನ್ನೋದನ್ನು ಕನ್ನಡದಲ್ಲಿ ಹೆಚ್ಚು ಬಳಸಿ ಅದು ಕನ್ನಡದ ಪದ ಅಂತ ನಾವು ಅಂದ್ಕೊಂಡಿದ್ದೀವಿ. ಸಂಸ್ಕೃತದ ಪದ ಅದು. ಅದಕ್ಕೆ ಒಂದು ವಿಶೇಷವಾದ ಅರ್ಥವಿದೆ. ಏನಂತ ಹೇಳಿದ್ರೆ ಅದರಲ್ಲಿ 2 ಕಾಂಪೊನೆಂಟ್ ಇದೆ, 2 ಭಾಗಗಳು. ಒಂದು ಪಾತ, ಇನ್ನೊಂದು ತ್ರ ಅನ್ನೋವಂಥದ್ದು. ಪಾತ ಅಂದರೆ ನಮಗೆಲ್ಲ ಗೊತ್ತೇ ಇರೋದು, ಬಿದ್ದೋಗುವಂಥದ್ದು ಅಂತಂದ್ಬಿಟ್ಟು. ಅವನಿಗೆ ಅಧಃಪಾತವಾಯಿತು, ಪತನವಾಯಿತು, ಈ ಪದರದೆಲ್ಲ ಕೇಳ್ತೀವಲ್ಲ ನಾವು. ಒಂದು ಪದಾರ್ಥ ಪತಿತವಾಗಿಬಿಡುತ್ತೆ, ಪತನವಾಗಿಬಿಡುತ್ತೆ ಅಂತಂದ್ಬಿಟ್ಟು ಅಂತ, ಬಿದ್ದು ಹೋಗುವಂಥದ್ದು ಅಂತ. ತ್ರಾಣನ ಅಂತಂದರೆ ಕಾಪಾಡೋದು ಅಂತ, ತ್ರ ಅನ್ನೋ ಪದಕ್ಕೆ ಆ ಅರ್ಥ. ಆದ್ದರಿಂದ ಪಾತ್ರ ಅಂದರೆ ಏನಪ್ಪ ಅಂತಂದರೆ ನಾವು ಆ ಪಾತ್ರೆ ಒಳಗೆ ಏನೋ ಹಾಕ್ತೀವಲ್ಲ, ಅದು ಬಿದ್ದೋಗದೇ ಇರೋವಂಥ ರೀತಿಯಲ್ಲಿ ತಡೆಯುವಂಥದ್ದು ಅಂತಂದ್ಬಿಟ್ಟು. ಅಂದರೆ ಒಂದು ವಸ್ತುವನ್ನು ಕೊಡಬೇಕಾದ್ರೆ ಅದು ಪಾತ್ರನಿಗೆ ಕೊಡಬೇಕು, ಸತ್ಪಾತ್ರನಿಗೆ ಕೊಡಬೇಕು ಅಂತಂದರೆ ಅರ್ಥ ಏನಪ್ಪ ಅಂದರೆ ಎಲ್ಲಿ ಹೋದರೆ ಆ ಪದಾರ್ಥ ಚೆನ್ನಾಗಿರುತ್ತೋ ಅಲ್ಲೇ ಉಳ್ಕೊಳ್ಳುತ್ತೋ, ಬಿದ್ದೋಗಲ್ವೋ, ಕೆಟ್ಟೋಗಲ್ವೋ, ಹಾಳಾಗಲ್ವೋ ಆ ರೀತಿಯಾಗಿ ಮಾಡಬೇಕು ಅನ್ನೋದು ಅರ್ಥವೇ ವಿನಃ ಅದನ್ನು ಸುಮ್ಮನೆ ಇಟ್ಕೊಂಡ್ಬಿಡ್ಬೇಕು ಅನ್ನೋದು ಅರ್ಥ ಅಷ್ಟೇ ಅಲ್ಲ ಅದು. ಆದ್ದರಿಂದ ನಾವು ಉದಾಹರಣೆಗೆ ಹಾಲನ್ನು ತಗೊಂಡು ಸುಮ್ಮನೆ ಇಟ್ಬಿಡುವಂಥದ್ದೇ. ಅದು ಸುಮ್ಮನೆ ಇಟ್ಬಿಟ್ರೆ ಸ್ವಲ್ಪ ಹೊತ್ತಿಗೆಲ್ಲ ಅದು ಹಾಲು ಹಾಳಾಗ್ಬಿಡುತ್ತೆ. ಅದರಿಂದ ಹಾಗಾಗದಂತೆ ಅದನ್ನ ಕಾಯಿಸಬೇಕು, ಎಷ್ಟು ಟೆಂಪರೇಚರಲ್ಲಿ ಕಾಯಿಸಬೇಕು, ಇದೆಲ್ಲ ಲೆಕ್ಕಾಚಾರಗಳಿದೆ. ಅದನ್ನು ಮುಂದಕ್ಕೆ ಬಳಸ್ಕೊಳ್ಬೇಕು ಅಂತ ಹೇಳಿದ್ರಿ. ಹೀಗೆ ಯಾವುದೇ ವಿಷಯವನ್ನು ಕೊಡಬೇಕಾದರೂ ಕೂಡ ಆ ಪಾತ್ರ ವಿವೇಚನೆಯನ್ನು ಮಾಡಿಕೊಂಡು ಅದನ್ನು ಕೊಡಬೇಕು ಅಂತ. ಸಂಸ್ಕೃತದಲ್ಲಿ ಕನ್ಯೆಯನ್ನು ಕೊಡಬೇಕಾದ್ರೆ ಸತ್ಪಾತ್ರನಿಗೆ ಕೊಡಬೇಕು ಅಂತಂದ್ಬಿಟ್ಟು ಕಾಳಿದಾಸನಲ್ಲಿ ಒಂದು ಮಾತು ಬರುತ್ತೆ. ಏನು ಅಂತಂದರೆ ಗುಣವತೆ ಕನ್ಯೇಕಾ ಪ್ರತಿಪಾದನೀಯ ಅಂತಂದ್ಬಿಟ್ಟು, ಗುಣಶಾಲಿಯಾದವನಿಗೆ ಕೊಡಬೇಕು ಅಂತಂದ್ಬಿಟ್ಟು. ಹೀಗೆ ಪ್ರತಿಯೊಂದು ವಸ್ತುವಿಗೂ ಕೂಡ ನಾವು ವಿದ್ಯೆಯೇ ಆಗಲಿ ಬೇರೆ ಸಂಪತ್ತೇ ಆಗಲಿ ಯಾರಿಗೆ ಕೊಟ್ಟರೆ ಆ ಪದಾರ್ಥ ಅವರಲ್ಲಿ ಚೆನ್ನಾಗಿ ಉಳಿಯುತ್ತೋ, ಚೆನ್ನಾಗಿ ಬೆಳೆಯುತ್ತೋ ಅಂಥವರಿಗೆ ಕೊಡಬೇಕು, ಯೋಗ್ಯವಾಗಿ ಬಳಸಬೇಕು ಅನ್ನುವಂತಹ ಸಂದೇಶವನ್ನು ಈ ಪುಟ್ಟ ಸುಭಾಷಿತ ನಮಗೆ ಕೊಡುತ್ತೆ. ಇದು ನಮ್ಮ ಜೀವನಕ್ಕೆ ಒಂದು ಪಾಠವಾಗಬೇಕು. ನಮಸ್ಕಾರ.